ಓಂ ಶಾಂತಿ. ನಮಸ್ಕಾರ ಅಣ್ಣಂದಿರೆ, ಅಕ್ಕಂದಿರೆ. ಇವತ್ತು 20ನೇ ಫೆಬ್ರವರಿ 2026ರ ಮುರಳಿಯ ಮಂಥನ ಮಾಡೋಣ ಬನ್ನಿ. ಓಂ ಶಾಂತಿ. ಇಂದಿನ ಮುರಳಿಯಲ್ಲಿ ಬಾಬಾರವರು ಅಂದ್ರೆ ನಮ್ಮೆಲ್ಲರ ಪ್ರಪಂಚ ಪರಮಾತ್ಮನು ಒಂದು ಬಹಳ ಮುಖ್ಯವಾದ ಪ್ರಶ್ನೆಯನ್ನು ನಮ್ಮ ಮುಂದಿಡ್ತಿದ್ದಾರೆ. ನಾವು ನಮ್ಮ ಬುದ್ಧಿಯೋಗವನ್ನು ಈ ಹಳೆಯ ಪ್ರಪಂಚದ ನಶ್ವರತೆಯಿಂದ ತೆಗೆದು ಹೊಸ ಪ್ರಪಂಚದ ಶಾಶ್ವತತೆಯ ಕಡೆಗೆ ಸ್ಥಿರವಾಗಿ ಇಡೋದು ಹೇಗೆ? ಹೌದು. ಈ ಜ್ಞಾನದ ನುಡಿಮುತ್ತುಗಳಲ್ಲಿ ಅಡಗಿರುವ ಪ್ರಾಯೋಗಿಕ ಪರಿಹಾರಗಳನ್ನೇ ಇವತ್ತು ನಾವು ಆಳವಾಗಿ ಅರಿಯುವ ಪ್ರಯತ್ನ ಮಾಡೋಣ. ಖಂಡಿತ ಖಂಡಿತ. ಮೊದಲಿಗೆ ಇಂದಿನ ಮುರಳಿಯ ಸಾರ. ಮಧುರ ಮಕ್ಕಳೇ, ನಿಮಗೆ ಸಂಪಾದನೆಯ ಬಹಳ ಆಸಕ್ತಿ ಇರಬೇಕು. ಈ ವಿದ್ಯೆಯಲ್ಲಿಯೇ ಸಂಪಾದನೆ ಇದೆ. ಈ ಒಂದು ಸಾಲಿನಲ್ಲಿ ಇಡೀ ಜೀವನದ ದೃಷ್ಟಿಕೋನವನ್ನೇ ಬದಲಿಸುವ ಶಕ್ತಿ ಇದೆ. ಹೌದು. ಸಂಪಾದನೆ ಅಂದ ತಕ್ಷಣ ನಮ್ಮ ಮನಸ್ಸಿಗೆ ಬರೋದು ಸಂಬಳ, ವ್ಯಾಪಾರದ ಲಾಭ, ಆಸ್ತಿ, ಈ ಥರದ ವಿಷಯಗಳು. ಸಹಜ ಅಲ್ವಾ? ಸಹಜ, ಖಂಡಿತ. ಆದ್ರೆ ಬಾಬಾ ಹೇಳ್ತಿರುವುದರ ತಿರುಳಿಷ್ಟೇ. ನಾವು ಗಳಿಸುತ್ತಿರುವ ಲೌಕಿಕ ಸಂಬಳ ಅದು 1 ತಿಂಗಳ ಮನೆ ಖರ್ಚು ಅಥವಾ EMI ಕಟ್ಟಬಹುದು. ಆದ್ರೆ ನಾವಿಲ್ಲಿ ಗಳಿಸುತ್ತಿರುವ ಈ ಆಧ್ಯಾತ್ಮಿಕ ಜ್ಞಾನ ಇದೆಯಲ್ಲ, ಇದು ನಮ್ಮ 21 ಜನ್ಮಗಳ ಭವಿಷ್ಯದ ರಾಜ್ಯ ಭಾಗ್ಯವನ್ನೇ ರೂಪಿಸುತ್ತೆ. ಹಾಗಾದ್ರೆ ಯಾವುದು ನಿಜವಾದ ಸತ್ಯವಾದ ಸಂಪಾದನೆ? ಈ ವಿದ್ಯೆಯ ಮೇಲಿನ ಆಸಕ್ತಿಯೇ ನಮ್ಮನ್ನ ಆ ಅವಿನಾಶಿ ಸಂಪತ್ತಿನ ಕಡೆಗೆ ಕೊಂಡೊಯ್ಯತ್ತೆ. ಬಹಳ ಸುಂದರವಾಗಿ ಹೇಳಿದ್ರಿ. ಈಗ ಇಂದಿನ ಮುರಳಿಯ ಪ್ರಶ್ನೋತ್ತರ. ಪ್ರಶ್ನೆ: ಜ್ಞಾನವಿಲ್ಲದಿದ್ದರೆ ಯಾವ ಖುಷಿಯ ಮಾತು ಸಹ ವಿಘ್ನರೂಪವಾಣಿ ಬಿಡುತ್ತದೆ? ಉತ್ತರ: ಸಾಕ್ಷಾತ್ಕಾರವಾಗುವುದಂತೂ ಖುಷಿಯ ಮಾತಾಗಿದೆ. ಆದರೆ ಒಂದು ವೇಳೆ ಯಥಾರ್ಥ ರೂಪದಿಂದ ಜ್ಞಾನವಿಲ್ಲದಿದ್ದರೆ ಅದರಲ್ಲಿ ಇನ್ನೂ ತಬ್ಬಿಬ್ಬಾಗುತ್ತಾರೆ. ತಿಳಿದುಕೊಳ್ಳಿ, ಯಾರಿಗಾದರೂ ತಂದೆಯ ಸಾಕ್ಷಾತ್ಕಾರವಾಯಿತು, ಬಿಂದುವನ್ನು ನೋಡಿದರೆ ಏನು ತಿಳಿದುಕೊಳ್ಳುವರು? ಇನ್ನೂ ತಬ್ಬಿಬ್ಬಾಗುತ್ತಾರೆ. ಆದ್ದರಿಂದ ಜ್ಞಾನವಿಲ್ಲದ ಸಾಕ್ಷಾತ್ಕಾರದಿಂದ ಯಾವುದೇ ಲಾಭವಿಲ್ಲ. ಇದರಲ್ಲಿ ಇನ್ನೂ ಮಾಯೆಯ ವಿಘ್ನಗಳು ಬರತೊಡಗುತ್ತವೆ. ಕೆಲವರಿಗೆ ಸಾಕ್ಷಾತ್ಕಾರದ ಉಲ್ಟಾ ನಶೆಯೂ ಏರಿಬಿಡುತ್ತದೆ. ಇದು ಬಹಳ ಆಳವಾದ ವಿಷಯ. ನಾವು ಸಾಮಾನ್ಯವಾಗಿ ದೇವರನ್ನು ಒಂದು ಮಾನವ ರೂಪದಲ್ಲಿ ಅಥವಾ ಒಂದು ದೊಡ್ಡ ಆಕಾರದಲ್ಲಿ ಕಲ್ಪಿಸಿಕೊಳ್ತೇವೆ. ಹೌದು, ಅದೇ ನಮ್ಮ ಅಭ್ಯಾಸ. ಆದರೆ ಇಲ್ಲಿ ಬಾಬಾ ತನ್ನ ಯಥಾರ್ಥ ಪರಿಚಯವನ್ನು ಕೊಡ್ತಾ ತಾನು ನಿರಾಕಾರ, ಅತಿ ಸೂಕ್ಷ್ಮವಾದ ಜ್ಯೋತಿ ಸ್ವರೂಪದ ಆತ್ಮ ಅಂತ ಸ್ಪಷ್ಟಪಡಿಸ್ತಾರೆ. ಈ ಜ್ಞಾನವಿಲ್ಲದೆ ಯಾರಿಗಾದರೂ ಆ ಜ್ಯೋತಿರ್ಬಿಂದುವಿನ ಸಾಕ್ಷಾತ್ಕಾರವಾದ್ರೆ ಅವರು ಗೊಂದಲಕ್ಕೊಳಗಾಗೋದು ಸಹಜ. ಇಷ್ಟೇನಾ ದೇವರು ಅಂತ ಒಂದು ಸಂಶಯ ಬರಬಹುದು. ನೀವು ಹೇಳಿದ್ದು ಸಂಪೂರ್ಣ ಸರಿ. ಜ್ಞಾನವಿಲ್ಲದ ಅನುಭವ ಅದು ಅಹಂಕಾರಕ್ಕೂ ದಾರಿ ಮಾಡಿಕೊಡಬಹುದು. ಹೌದಲ್ವೇ? ನೋಡಿ, ನನಗೆ ದೇವರ ದರ್ಶನವಾಯಿತು, ನಾನು ವಿಶೇಷ ಅನ್ನೋ ಭಾವನೆ ಬರಬಹುದು. ಅದು ಮಾಯೆಯ ವಿಘ್ನ. ಓ ಸರಿ. ಆದ್ರೆ ಪರಮಾತ್ಮನು ಜ್ಞಾನಸಾಗರ, ಶಾಂತಿಸಾಗರ, ಆತನು ನಮ್ಮ ತಂದೆ ಅನ್ನೋ ಜ್ಞಾನವಿದ್ದಾಗ ಆ ಬಿಂದುವಿನ ಸಾಕ್ಷಾತ್ಕಾರಕ್ಕೆ ಒಂದು ಸರಿಯಾದ ಅರ್ಥ ಸಿಗುತ್ತೆ. ಆಗ ಅನುಭವದ ಜೊತೆಗೆ ವಿನಮ್ರತೆಯೂ ಪ್ರಾಪ್ತಿಯ ಖುಷಿಯೂ ಇರುತ್ತೆ. ಅಂದ್ರೆ ಅನುಭವ ಮತ್ತು ಜ್ಞಾನ ಎರಡೂ ಬೇಕು. ಖಂಡಿತ. ಅನುಭವ ಒಂದು ಹಣ್ಣಾದ್ರೆ ಜ್ಞಾನವು ಆ ಹಣ್ಣನ್ನು ಹಿಡಿದಿಟ್ಟುಕೊಳ್ಳುವ ಪಾತ್ರೆ ಇದ್ದಂತೆ. ಪಾತ್ರೆ ಇಲ್ಲದೆ ಹಣ್ಣು ಸಿಕ್ಕರೆ ಅದು ಕೆಳಗೆ ಬಿದ್ದು ಮಣ್ಣಾಗ್ತದೆ ಅಲ್ವಾ? ವಾಹ್, ಎಷ್ಟು ಚೆನ್ನಾಗಿ ಹೇಳಿದ್ರಿ. ಜ್ಞಾನ ಮತ್ತು ಅನುಭವದ ಈ ಸಮತೋಲನದ ಮಾತು ಮುರಳಿಯ ಮುಂದಿನ ಅಂಶಗಳಿಗೆ ಒಂದು ಉತ್ತಮವಾದ ಅಡಿಪಾಯ ಹಾಕ್ಕೊಟ್ಟಿದೆ. ಹೌದು. ಬಾಬಾ ನಮ್ಮ ಗುರಿ ಮತ್ತು ಆ ಗುರಿಯನ್ನು ತಲುಪಿಸುವ ಮಾರ್ಗದ ಬಗ್ಗೆ ಸುಂದರವಾಗಿ ವಿವರಿಸ್ತಾರೆ. ಹೌದು. ಮೊದಲ ಕೆಲವು ಅಂಶಗಳು ಒಂದು ಅದ್ಭುತವಾದ ಕಾಂಟ್ರಾಸ್ಟ್ ಅನ್ನು ನಮ್ಮ ಮುಂದಿಡ್ತಾವೆ. ಅಂದ್ರೆ ಈ ಹಳೆ ಪ್ರಪಂಚದ ನಶ್ವರತೆ ಮತ್ತು ನಾವು ಸ್ಥಾಪಿಸ್ತಿರುವ ಹೊಸ ಪ್ರಪಂಚದ ಶಾಶ್ವತೆ. ವ್ಯತ್ಯಾಸ. ನಾವು ಲೌಕಿಕದಲ್ಲಿ ಕಷ್ಟಪಟ್ಟು ಓದಿ ಡಾಕ್ಟರ್, ಇಂಜಿನಿಯರ್ ಆಗ್ತೀವಿ. ಆದ್ರೆ ಆ ಪದವಿ ಮತ್ತು ಅದರಿಂದ ಬರೋ ಸಂಪಾದನೆ ಈ 1 ಜನ್ಮಕ್ಕೆ ಮಾತ್ರ ಸೀಮಿತ ಅಷ್ಟೇ. ದೇಹ ಬಿಟ್ಟ ತಕ್ಷಣ ಎಲ್ಲವೂ ಇಲ್ಲಿಯೇ ಉಳಿದುಹೋಗುತ್ತೆ. ಆದ್ರೆ ನಾವು ಇಲ್ಲಿ ಕಲಿಯುತ್ತಿರುವ ರಾಜಯೋಗದ ಶಿಕ್ಷಣ, ಇದು ಸತ್ಯಯುಗದ ದೇವ ಪದವಿಗಾಗಿ. ಇದು ಶಾಶ್ವತವಾದದ್ದು. ಇದು ನಮ್ಮ ಆತ್ಮದೊಂದಿಗೆ 21 ಜನ್ಮಗಳವರೆಗೆ ಬರುವ ಶಾಶ್ವತ ಆಸ್ತಿ. ನಮ್ಮ ಗುರಿ ಎಷ್ಟು ಶ್ರೇಷ್ಠವಾಗಿದೆ ಅನ್ನೋದನ್ನ ಇದು ನಮಗೆ ನೆನಪಿಸುತ್ತೆ. ಹಾಗಾದ್ರೆ ಆ ಶ್ರೇಷ್ಠ ಗುರಿಯನ್ನು ತಲುಪಿಸುವವರು ಯಾರು? ಜಗತ್ತಿನಲ್ಲಿ ಅನೇಕ ಗುರುಗಳಿದ್ದಾರೆ. ಅವರಿಗೂ ಬಾಬಾವರಿಗೂ ಇರುವ ವ್ಯತ್ಯಾಸವೇನು? ಇದೇ ಮುಂದಿನ ಅಂಶಗಳ ಸಾರ. ಜಗತ್ತಿನ ಗುರುಗಳು ಶಾಸ್ತ್ರಗಳನ್ನು ಹೇಳಬಹುದು, ಜ್ಞಾನ ನೀಡಬಹುದು. ಆದ್ರೆ ಅವರ್ಯಾರೂ ತಮ್ಮ ಅನುಯಾಯಿಗಳನ್ನು ತಮ್ಮೊಂದಿಗೆ ಮುಕ್ತಿಧಾಮಕ್ಕೆ ಕರ್ಕೊಂಡು ಹೋಗಲ್ಲ. ಹೌದು. ಅಂದ್ರೆ ನಮ್ಮೆಲ್ಲರ ಆತ್ಮಗಳ ಮನೆಗೆ ವಾಪಸ್ ಕರ್ಕೊಂಡು ಹೋಗೋದಿಲ್ಲ. ಯಾಕೆಂದ್ರೆ ಅವರು ಸ್ವತಃ ದೇಹಧಾರಿಗಳು, ಕರ್ಮ ಬಂಧನದಲ್ಲಿರುವವರು. ಸರಿ. ಆದ್ರೆ ಪರಮಪಿತ ಪರಮಾತ್ಮ, ಆ ಒಬ್ಬ ಸದ್ಗುರು ಮಾತ್ರ ಅಶರೀರಿ,
ಮುಕ್ತಿದಾತ. ಆತನು ನಮ್ಮನ್ನು ಈ ದುಃಖದ ಪ್ರಪಂಚದಿಂದ ಮುಕ್ತಗೊಳಿಸಿ ಮಾರ್ಗದರ್ಶಕನಾಗಿ ತನ್ನೊಂದಿಗೆ ಶಾಂತಿಧಾಮಕ್ಕೆ ಕರೆದುಕೊಂಡು ಹೋಗ್ತಾನೆ. ಇದೇ ಅತಿದೊಡ್ಡ ವ್ಯತ್ಯಾಸ. ಗುರಿ ಮತ್ತು ಮಾರ್ಗದರ್ಶಕನ ಬಗ್ಗೆ ಈಗ ಸ್ಪಷ್ಟವಾಯಿತು. ಆದರೆ ಪ್ರಾಯೋಗಿಕವಾಗಿ ಈ ಹಳೆಯ ಪ್ರಪಂಚದಲ್ಲಿ ಇದ್ದುಕೊಂಡೇ ಅದರಿಂದ ನಿರ್ಲಿಪ್ತರಾಗಿರುವುದು ಹೇಗೆ? ಪ್ರಾಮಾಣಿಕವಾಗಿ ಹೇಳಬೇಕಂದ್ರೆ ಹಳೆಯ ಪ್ರಪಂಚದಿಂದ ನಿರ್ಲಿಪ್ತರಾಗಿರಿ ಎಂಬ ಅಂಶ ನನಗೆ ಯಾವಾಗಲೂ ಸ್ವಲ್ಪ ಕಷ್ಟ ಅನ್ಸುತ್ತೆ. ನಮ್ಮ ಕುಟುಂಬ, ಕೆಲಸದ ಮೇಲೆ ಮಮತೆ ಇರುವುದು ಸಹಜ ಅಲ್ವಾ? ನೀವು ಕೇಳಿದ ಪ್ರಶ್ನೆ ಬಹಳ ಸಹಜವಾದದ್ದು. ಅದಕ್ಕಾಗಿಯೇ ಬಾಬಾ 4ನೇ ಅಂಶದಲ್ಲಿ ಒಂದು ಬಹಳ ಸುಂದರವಾದ ಪ್ರಾಯೋಗಿಕ ಉದಾಹರಣೆಯನ್ನ ಕೊಡ್ತಾರೆ. ಓಹೋ. ನಾವು ಒಂದು ಹಳೆಯ ಬಾಡಿಗೆ ಮನೆಯಲ್ಲಿದ್ದುಕೊಂಡು ಒಂದು ಹೊಸ ಸ್ವಂತ ಮನೆಯನ್ನ ಕಟ್ಟಿಸ್ತಾ ಇದ್ದೀವಿ ಅಂದ್ಕೊಳ್ಳಿ. ಸರಿ. ಆಗ ನಮ್ಮ ಬುದ್ಧಿ ಎಲ್ಲೆಲ್ಲಿ ಓಡಾಡುತ್ತೆ. ಶರೀರ ಹಳೆಯ ಮನೆಯಲ್ಲಿದ್ರೂ ಮನಸ್ಸು, ಬುದ್ಧಿ, ಸಂಕಲ್ಪಗಳೆಲ್ಲವೂ ಹೊಸ ಮನೆಯ ಸುತ್ತಲೇ ಇರುತ್ತೆ ಅಲ್ವಾ? ಹೌದು ಹೌದು. ಆ ಕೋಣೆಗೆ ಯಾವ ಬಣ್ಣ ಹಚ್ಚಿಸ್ಬೇಕು ಅಂತ ಯೋಚಿಸ್ತಾ ಇರ್ತೀವಿ. ಕರೆಕ್ಟ್. ಅಡುಗೆ ಮನೆಯನ್ನು ಹೀಗೆ ವಿನ್ಯಾಸ ಮಾಡಿಸಬೇಕು ಅಂತ. ಹಾಗೆಯೇ ನಾವು ಈ ಹಳೆಯ ಶರೀರ ಮತ್ತು ಹಳೆಯ ಪ್ರಪಂಚದಲ್ಲಿದ್ರೂ ನಮ್ಮ ಬುದ್ಧಿಯೋಗವು ನಿರಂತರವಾಗಿ ನಮ್ಮ ಹೊಸ ಮನೆ, ಹೊಸ ಪ್ರಪಂಚ ಅಂದ್ರೆ ಸತ್ಯಯುಗದೊಂದಿಗೆ ಜೋಡಣೆಯಾಗಿರಬೇಕು. ಓ. ಬಾಬಾ ಜವಾಬ್ದಾರಿಗಳನ್ನು ಬಿಡಿ ಅಂತ ಹೇಳಲ್ಲ, ಆದ್ರೆ ಮಮತೆಯನ್ನು, ಆಕರ್ಷಣೆಯನ್ನು ತ್ಯಜಿಸಿ ಟ್ರಸ್ಟಿಗಳಾಗಿರಿ ಅಂತ ಹೇಳ್ತಾರೆ. ನೀವು ಹೇಳಿದ ಉದಾಹರಣೆ ವಿಷಯವನ್ನು ಇನ್ನಷ್ಟು ಸ್ಪಷ್ಟಪಡಿಸಿತು. ಅಂದ್ರೆ ನಾವು ರಾಜರಾಗೋದ್ರ ಜೊತೆಗೆ ರಾಜ್ಯಭಾರ ಮಾಡಲು ಪ್ರಜೆಗಳನ್ನೂ ಸಿದ್ಧಪಡಿಸಬೇಕಲ್ವಾ? ಹೌದು. ಆ ಸೇವೆ ನಮ್ಮ ನಿರ್ಲಿಪ್ತತೆಗೆ ಹೇಗೆ ಸಹಾಯ ಮಾಡುತ್ತೆ? ಖಂಡಿತ. 5ನೇ ಅಂಶವು ಇದನ್ನೇ ಹೇಳುತ್ತೆ. ನಾವು ಎಷ್ಟು ಇತರ ಆತ್ಮರಿಗೆ ಈ ಜ್ಞಾನವನ್ನು ನೀಡಿ ನಮ್ಮ ಸಮಾನರನ್ನಾಗಿ ಮಾಡ್ತೇವೋ ಅಷ್ಟು ನಮಗೆ ಲಾಭ. ಓಕೆ. ಪ್ರದರ್ಶನಿ, ಮ್ಯೂಸಿಯಂ ಮೂಲಕ ಮಾಡುವ ಸೇವೆಯು ನಮ್ಮ ಬುದ್ಧಿಯನ್ನು ಈ ಹಳೆಯ ಪ್ರಪಂಚದ ವ್ಯರ್ಥ ವಿಷಯಗಳಿಂದ ದೂರವಿಟ್ಟು ರಚಯಿತ ಮತ್ತು ರಚನೆ ಜ್ಞಾನದಲ್ಲಿ ಬ್ಯುಸಿಯಾಗಿಡುತ್ತೆ. ಸೇವೆ ಮಾಡೋದ್ರಿಂದ ನಮ್ಮ ಪದವಿ ಉನ್ನತವಾಗುತ್ತೆ ಮತ್ತು ನಾವು ಹೆಚ್ಚು ನಿರ್ಲಿಪ್ತರಾಗ್ತೇವೆ. ನೀವು ಹೇಳಿದ್ದು ಸರಿ. ಈಗ ಮುರಳಿಯ ಕೊನೆಯ ಭಾಗಕ್ಕೆ ಬರೋಣ. ಇಲ್ಲಿ ಬಾಬಾ ನಮ್ಮ ಪುರುಷಾರ್ಥದಲ್ಲಿ ಪ್ರಾಮಾಣಿಕತೆ ಮತ್ತು ಅದರಿಂದ ಸಿಗುವ ಶ್ರೇಷ್ಠ ಫಲದ ಬಗ್ಗೆ ತಿಳಿಸ್ತಾರೆ. ಹೌದು. 7ನೇ ಅಂಶವು ಬಹಳ ನೇರ ಮತ್ತು ಸ್ಪಷ್ಟವಾಗಿದೆ. ಬಾಬಾರವರ ಮೊದಲ ಮತ್ತು ಮುಖ್ಯ ಆದೇಶವೇ ಪವಿತ್ರರಾಗಿರಿ. ಇದನ್ನ ಬಾಬಾ ಪದೇ ಪದೇ ಹೇಳ್ತಾರೆ. ಯಾಕೆ ಹೇಳ್ತಾರೆ ಅಂದ್ರೆ, ಪವಿತ್ರತೆಯೇ ನಮ್ಮ ಆತ್ಮದ ಮೂಲ ಶಕ್ತಿ. ಮನಸ್ಸಿನಲ್ಲಿ ವ್ಯರ್ಥ ಸಂಕಲ್ಪಗಳ ಕಲ್ಮಶ ಕಡಿಮೆಯಾದಷ್ಟು ಪರಮಾತ್ಮನೊಂದಿಗೆ ನಮ್ಮ ಬುದ್ಧಿಯೋಗದ ಕನೆಕ್ಷನ್ ಸ್ಟ್ರಾಂಗ್ ಆಗತ್ತೆ. ಓ. ಇದೊಂದು ಆಧ್ಯಾತ್ಮಿಕ ವೈಫೈ ಸಿಗ್ನಲ್ ಇದ್ಹಾಗೆ. ಆದ್ರೆ ಕೆಲವೊಮ್ಮೆ ನಾವು ನಮ್ಮ ದೌರ್ಬಲ್ಯಗಳನ್ನು ಅಥವಾ ತಪ್ಪುಗಳನ್ನು ಮುಚ್ಚಿಡಲು ಪ್ರಯತ್ನಿಸ್ತೇವೆ. ಹೌದು. ಆಗ ನಾವು ಬಾಬಾಗೆ ಮೋಸ ಮಾಡ್ತಾ ಇಲ್ಲ, ಬದಲಿಗೆ ನಮಗೆ ನಾವೇ ಮೋಸ ಮಾಡ್ಕೊಳ್ತಿದ್ದೇವೆ. ಪ್ರಾಮಾಣಿಕ ಹೃದಯದ ಮೇಲೆ ಯಜಮಾನನು ಸಂತುಷ್ಟನಾಗುತ್ತಾನೆ. ಸತ್ಯ. ಇನ್ನು ಜ್ಞಾನದ ಮೂಲ ಮತ್ತು ಪುರುಷಾರ್ಥದ ಫಲದ ಬಗ್ಗೆ ಬಾಬಾ ಏನ್ ಹೇಳ್ತಾರೆ? 8ನೇ ಅಂಶದಲ್ಲಿ ಬಾಬಾ ಸ್ಪಷ್ಟಪಡಿಸ್ತಾರೆ, ಶಿವ ತಂದೆಯು ಬ್ರಹ್ಮ ತಂದೆಯ ಶರೀರವೆಂಬ ರಥದ ಮೂಲಕ ನಮ್ಗೆ ಈ ಜ್ಞಾನವನ್ನು ಕೊಡ್ತಾರೆ. ಮೊದಲು ಬ್ರಹ್ಮಾರವರ ಆತ್ಮವು ಈ ಜ್ಞಾನವನ್ನು ಕೇಳಿ ಧಾರಣೆ ಮಾಡುತ್ತೆ, ಆಮೇಲೆ ನಮ್ಗೆ ಸಿಗುತ್ತೆ. ಇನ್ನು 9ನೇ ಅಂಶದಲ್ಲಿ ಬಾಬಾ ಒಂದು ಸುಂದರ ಹೋಲಿಕೆ ಮಾಡ್ತಾರೆ. ಲೌಕಿಕ ಶಾಲೆಯಲ್ಲಿ ಚೆನ್ನಾಗಿ ಓದೋ ವಿದ್ಯಾರ್ಥಿಗಳಿಗೆ ವಿದ್ಯಾರ್ಥಿ ವೇತನ ಅಂದ್ರೆ ಸ್ಕಾಲರ್ಶಿಪ್ ಸಿಗುತ್ತಲ್ವಾ? ಹೌದು. ಹಾಗೆ ಈ ಆಧ್ಯಾತ್ಮಿಕ ಶಿಕ್ಷಣದಲ್ಲಿ ಯಾರು ಚೆನ್ನಾಗಿ ಪುರುಷಾರ್ಥ ಮಾಡ್ತಾರೋ ಅವರಿಗೆ ರಾಜ್ಯ ಪದವಿ ಎಂಬ ಶ್ರೇಷ್ಠ ಸ್ಕಾಲರ್ಶಿಪ್ ಸಿಗುತ್ತೆ. ವಾವ್. ಈ ಮಾತು ನಮ್ಮ ಪುರುಷಾರ್ಥವನ್ನು ತೀವ್ರಗೊಳಿಸಲು ಒಂದು ದೊಡ್ಡ ಪ್ರೇರಣೆಯಾಗಿದೆ. ಸಂಪೂರ್ಣ ಮುರಳಿಯ ಒಂದು ಸುಂದರ ಚಿತ್ರಣ ಸಿಕ್ಕಿತು. ಈಗ ಧಾರಣೆಗಾಗಿ ಮುಖ್ಯ ಸಾರವನ್ನು ನೋಡೋಣ. 1. ತನ್ನ ಬಲಹೀನತೆಗಳನ್ನು ಮುಚ್ಚಿಡುವುದು ಸಹ ಸ್ವಯಂಗೆ ಮೋಸ ಮಾಡಿಕೊಳ್ಳುವುದಾಗಿದೆ. ಆದ್ದರಿಂದ ಎಂದೂ ತಮಗೆ ತಾವು ಮೋಸ ಮಾಡಿಕೊಳ್ಳಬಾರದು. 2. ತನ್ನ ಶ್ರೇಷ್ಠ ಅದೃಷ್ಟವನ್ನು ರೂಪಿಸಿಕೊಳ್ಳಲು ನಿಯಮಕ್ಕೆ ವಿರುದ್ಧವಾಗಿ ಯಾವುದೇ ಕೆಲಸ ಮಾಡಬಾರದು. ವಿದ್ಯೆಯ ಮೇಲೆ ಆಸಕ್ತಿಯನ್ನಿಟ್ಟುಕೊಳ್ಳಬೇಕಾಗಿದೆ. ತನ್ನ ಸಮಾನರನ್ನಾಗಿ ಮಾಡುವ ಸೇವೆ ಮಾಡಬೇಕಾಗಿದೆ. ಈ ಧಾರಣಾ ಅಂಶಗಳು ನಮ್ಮ ಪ್ರಾಮಾಣಿಕತೆ ಮತ್ತು ಶಿಸ್ತಿನ ಮೇಲೆ ಬೆಳಕು ಚೆಲ್ಲುತ್ತವೆ. ಹೌದು. ಸ್ವಯಂ ವಂಚನೆಯು ನಮ್ಮ ಆಧ್ಯಾತ್ಮಿಕ ಪ್ರಗತಿಗೆ ಅತಿ ದೊಡ್ಡ ಅಡಚಣೆ. ನಮ್ಮ ಮನಸ್ಸು ನಮ್ಮ ತಪ್ಪುಗಳನ್ನು ಸರಿ ಅಂತ ಹೇಳೋಕೆ 1000 ಕಾರಣಗಳನ್ನು ಹುಡುಕುತ್ತೆ. ನಿಜ. ಆದ್ರೆ ಬಾಬಾ ಹೇಳ್ತಿದ್ದರೆ, ಆ ಚತುರತೆಯ ಬಲೆಗೆ ಬೀಳಬೇಡಿ, ಸಂಪೂರ್ಣ ಪ್ರಾಮಾಣಿಕರಾಗಿರಿ, ಆಗಲೇ ಶ್ರೇಷ್ಠ ಅದೃಷ್ಟವನ್ನು ನಿರ್ಮಿಸಲು ಸಾಧ್ಯ. ಈಗ ವರದಾನವನ್ನು ನೋಡೋಣ. ವರದಾನ:
ಅಮೃತವೇಳೆಯ ಸಹಯೋಗ ಅಥವಾ ಶ್ರೀಮತದ ಪಾಲನೆಯ ಮೂಲಕ ಸ್ಮೃತಿಯನ್ನು ಸಮರ್ಥವನ್ನಾಗಿ ಮಾಡಿಕೊಳ್ಳುವಂತಹ ಸ್ಮೃತಿ ಸ್ವರೂಪ ಭವ. ಸ್ಮೃತಿ ಸ್ವರೂಪ ಆಗ್ಬೇಕು ಅಂತ ಕೇಳಲಿಕ್ಕೆ ಚೆನ್ನಾಗಿದೆ. ಆದರೆ ದಿನನಿತ್ಯದ ಆಫೀಸ್ ಟೆನ್ಷನ್, ಸಂಸಾರದ ಜವಾಬ್ದಾರಿಗಳ ಮಧ್ಯೆ ಇದು ಪ್ರಾಯೋಗಿಕವಾಗಿ ಹೇಗೆ ಸಾಧ್ಯ? ನಿರಂತರವಾಗಿ ನೆನಪಿನಲ್ಲಿರುವುದು ಕಷ್ಟ ಅಲ್ವೇ? ನೀವು ಬಹಳ ಪ್ರಾಯೋಗಿಕವಾದ ಪ್ರಶ್ನೆಯನ್ನು ಕೇಳಿದ್ದೀರಿ. ಸ್ಮೃತಿ ಮಾಡುವುದು ಮತ್ತು ಸ್ಮೃತಿ ಸ್ವರೂಪ ಆಗುವುದರ ನಡುವೆ ದೊಡ್ಡ ಅಂತರವಿದೆ. ಓ ಹಾಗಾ? ಹೌದು. ಸ್ಮೃತಿ ಮಾಡುವುದು ಅಂದ್ರೆ ಅದರಲ್ಲಿ ಒಂದು ಪ್ರಯತ್ನ ಅಡಗಿದೆ. ಆದ್ರೆ ಸ್ಮೃತಿ ಸ್ವರೂಪ ಎಂದರೆ ನೆನಪು ಒಂದು ಪ್ರಯತ್ನವಾಗದೆ ನಮ್ಮ ಸಹಜ ಸ್ವರೂಪವೇ ಆಗಬೇಕು. ಉದಾಹರಣೆಗೆ, ನಾನು ಮನುಷ್ಯ ಅಂತ ನೆನಪಿಡಲು ಪ್ರಯತ್ನ ಪಡುವುದಿಲ್ವಲ್ಲ, ಆ ರೀತಿ. ಸರಿ. ಈ ಸ್ಥಿತಿಯನ್ನು ತಲುಪಲು ಬಾಬಾ 2 ಸಾಧನಗಳನ್ನು ಕೊಟ್ಟಿದ್ದಾರೆ. ಒಂದು ಅಮೃತವೇಳೆಯ ಸಹಯೋಗ. ಬ್ರಹ್ಮಮುಹೂರ್ತದ ಸಮಯದಲ್ಲಿ ವಾತಾವರಣವು ಸತೋಪ್ರಧಾನವಾಗಿರುತ್ತೆ. ಹೌದು. ಆಗ ಪರಮಾತ್ಮನ ವಿಶೇಷ ಶಕ್ತಿ ಮತ್ತು ಸಹಯೋಗವೂ ಸಿಗುತ್ತೆ. ಆ ಸಮಯದಲ್ಲಿ ನಮ್ಮ ಆತ್ಮದ ಬ್ಯಾಟರಿಯನ್ನು ಚಾರ್ಜ್ ಮಾಡಿಕೊಂಡ್ರೆ ದಿನವಿಡೀ ಆ ಶಕ್ತಿ ನಮ್ಗೆ ಸಹಾಯ ಮಾಡುತ್ತೆ. ಎರಡನೆಯದು ಶ್ರೀಮತದ ಪಾಲನೆ. ಬಾಬಾ ಹೇಳಿದಂತೆ ಶಿಸ್ತಿನಿಂದ ಅಮೃತವೇಳೆಯನ್ನು ಪಾಲಿಸಿದ್ರೆ ನಮ್ಮ ಸ್ಮೃತಿಯೂ ಸಹ ಸಮರ್ಥವಾಗತ್ತೆ. ಈಗ ಸ್ಲೋಗನ್ ಅನ್ನು ನೋಡೋಣ. ನೆನಪು ಮತ್ತು ನಿಸ್ವಾರ್ಥ ಸೇವೆಯ ಮೂಲಕ ಮಾಯಾಜೀತರು ಆಗುವರೇ ಸದಾ ವಿಜಯಿಯಾಗಿರುತ್ತಾರೆ. ಇದೊಂದು ಪರಿಪೂರ್ಣ ವಿಜಯದ ಸೂತ್ರ. ಬಾಬಾ ಇಲ್ಲಿ ನೆನಪು ಮತ್ತು ನಿಸ್ವಾರ್ಥ ಸೇವೆ ಇವೆರಡನ್ನ ಒಂದು ಹಕ್ಕಿಯ 2 ರೆಕ್ಕೆಗಳಿಗೆ ಹೋಲಿಸ್ತಾರೆ. ಓ, ಸುಂದರವಾಗಿದೆ. ಒಂದೇ ರೆಕ್ಕೆಯಿಂದ ಹಕ್ಕಿ ಹಾರಲು ಸಾಧ್ಯ ಇಲ್ಲ. ಕೇವಲ ನೆನಪಿನ ಯಾತ್ರೆಯಲ್ಲಿ ಕುಳಿತ್ರೆ ಜಡತ್ವ ಬರಬಹುದು. ಕೇವಲ ಸೇವೆಯಲ್ಲಿ ಮುಳುಗಿ ನೆನಪನ್ನು ಮರೆತ್ರೆ ದೇಹದ ಆಯಾಸ, ನಿಂದಾಸ್ತುತಿಗಳ ಪ್ರಭಾವಕ್ಕೆ ಒಳಗಾಗಬಹುದು. ಹೌದು. ಆದ್ರೆ ಯಾವಾಗ ನಾವು ಬಾಬಾರವರ ನಿರಂತರ ನೆನಪಿನಲ್ಲಿ ಸ್ಥಿತಲಾಗಿ ಫಲದ ಅಪೇಕ್ಷೆಯಿಲ್ಲದೆ ನಿಸ್ವಾರ್ಥ ಸೇವೆ ಮಾಡ್ತೇವೆಯೋ ಆಗ ನಮಗೆ ಮಾಯೆಯ ಯಾವುದೇ ರೂಪವೂ ಸ್ಪರ್ಶಿಸಲು ಸಾಧ್ಯವಿಲ್ಲ. ಆಗ ನಾವು ಮಾಯಾಜೀತಾಗ್ತೀವಿ ಮತ್ತು ಯಾರು ಮಾಯಾಜೀತರೋ ಅವರೇ ಸದಾ ವಿಜಯಿ. ಈಗ ಇಂದಿನ ಅವ್ಯಕ್ತ ಸೂಚನೆ. ಏಕತೆ ಮತ್ತು ವಿಶ್ವಾಸದ ಗುಣಲಕ್ಷಣಗಳ ಮೂಲಕ ಸಫಲತಾ ಸಂಪನ್ನರಾಗಿರಿ. ಇದರ ಅರ್ಥ ಏನು? ಅವ್ಯಕ್ತ ಭಾಷೆ ಅಂದ್ರೇನು? ನಾವು ಸಾಮಾನ್ಯವಾಗಿ ಶಬ್ದಗಳ ಮೂಲಕ ಅಂದ್ರೆ ಮುಖದ ಮಾತಿನಿಂದ ಮಾತಾಡ್ತೀವಿ. ಆದ್ರೆ ಬಾಬಾ ಹೇಳ್ತಿದ್ದಾರೆ, ಬ್ರಾಹ್ಮಣ ಪರಿವಾರದಲ್ಲಿ ನಮ್ಮ ಸಂಭಾಷಣೆಯು ಅವ್ಯಕ್ತ ಭಾಷೆಯಾಗಿರ್ಬೇಕು. ಅಂದ್ರೆ ನಮ್ಮ ಶುಭ ಭಾವನೆ, ಶುಭ ಕಾಮನೆಗಳ ಭಾಷೆ. ಕಣ್ಣುಗಳ ಮೂಲಕನಾ? ಹೌದು. ನಮ್ಮ ಕಣ್ಣುಗಳ ಮೂಲಕ, ನಮ್ಮ ವೃತ್ತಿಯ ಮೂಲಕ, ನಮ್ಮ ವೈಬ್ರೇಷನ್ ಮೂಲಕ ನಾವು ಮಾತಾಡ್ಬೇಕು. ಇನ್ನೊಬ್ಬ ಬ್ರಾಹ್ಮಣ ಆತ್ಮದ ತಪ್ಪನ್ನು ನೋಡಿದಾಗ ಅದನ್ನ ನಮ್ಮ ಸಂಕಲ್ಪದಲ್ಲಿಯೂ ಸ್ವೀಕರಿಸಬಾರ್ದು. ಇವರು ಹೀಗೆಯೇ ಅಂತ ಯೋಚಿಸಬಾರ್ದು. ಖಂಡಿತ. ಹಾಗೆ ಯೋಚಿಸದೆ ಶುಭ ಭಾವನೆಯಿಂದ ಅವರ ಪರಿವರ್ತನೆಗೆ ಸಹಯೋಗ ನೀಡಬೇಕು. ಯಾವಾಗ ನಮ್ಮೆಲ್ಲರ ಸ್ಥಿತಿ ಹೀಗಾಗುತ್ತದೆಯೋ ಆಗ ಸಂಘಟನೆಯಲ್ಲಿ ಏಕಮತ ಬರುತ್ತೆ. ಆ ಏಕತೆಯ ಶಕ್ತಿಯಿಂದಲೇ ತಂದೆಯ ಪ್ರತ್ಯಕ್ಷತೆ ಸಾಧ್ಯವಾಗುತ್ತೆ. ಅಣ್ಣಂದಿರೇ, ಅಕ್ಕಂದಿರೇ, ಈಗ ನಾವು ಇಂದಿನ ಮುರಳಿಯ ಆಧಾರದ ಮೇಲೆ ಶ್ರೇಷ್ಠ ಸ್ವಮಾನಗಳ ಅಭ್ಯಾಸ ಮಾಡೋಣ. ನಾನು ಸತ್ಯ ಸಂಪಾದನೆ ಮಾಡುವ ಶ್ರೇಷ್ಠ ಅದೃಷ್ಟಶಾಲಿ ಆತ್ಮನಾಗಿದ್ದೇನೆ. ನಾನು ಹಳೆಯ ಪ್ರಪಂಚದ ಮಮತ್ವವನ್ನು ತ್ಯಜಿಸಿದ ಟ್ರಸ್ಟಿ ಆತ್ಮನಾಗಿದ್ದೇನೆ. ನಾನು ಭವಿಷ್ಯದ 21 ಜನ್ಮಗಳ ರಾಜ್ಯಭಾಗ್ಯದ ಅಧಿಕಾರಿಯಾಗಿದ್ದೇನೆ. ನಾನು ಪರಮಪಿತಾ ಪರಮಾತ್ಮನನ್ನು ಮಾರ್ಗದರ್ಶಕರನ್ನಾಗಿ ಪಡೆದ ಸೌಭಾಗ್ಯಶಾಲಿ ಆತ್ಮನಾಗಿದ್ದೇನೆ. ನಾನು ಅಮೃತವೇಳೆಯ ಮಹತ್ವವನ್ನರಿತ ಸ್ಮೃತಿ ಸ್ವರೂಪ ಸಮರ್ಥ ಆತ್ಮನಾಗಿದ್ದೇನೆ. ನಾನು ಸದಾ ನೆನಪು ಮತ್ತು ನಿಸ್ವಾರ್ಥ ಸೇವೆಯಿಂದ ವಿಜಯಶಾಲಿಯಾದ ಮಾಯಾಜೀತ್ ಆತ್ಮನಾಗಿದ್ದೇನೆ. ನಾನು ಅವ್ಯಕ್ತ ಭಾಷೆಯನ್ನು ಬಳಸುವ ಏಕತೆಯ ಮತ್ತು ವಿಶ್ವಾಸದ ಮೂರ್ತಿಯಾಗಿದ್ದೇನೆ. ನಾನು ಇತರರನ್ನು ನನ್ನ ಸಮಾನರನ್ನಾಗಿ ಮಾಡುವ ಮಾಸ್ಟರ್ ಜ್ಞಾನದಾತನಾಗಿದ್ದೇನೆ. ನಾನು ತಂದೆಯ ಮುಂದೆ ಸಂಪೂರ್ಣ ಸತ್ಯವಾಗಿರುವ ಪ್ರಾಮಾಣಿಕ ಆತ್ಮನಾಗಿದ್ದೇನೆ. ಬನ್ನಿ, ಈಗ ಇಂದಿನ ಮುರಳಿಯ ಆಧಾರದ ಮೇಲೆ ನಾವು ದಿನವಿಡೀ ಮಾಡಬೇಕಾದ ಶ್ರೇಷ್ಠ ಅಭ್ಯಾಸಗಳನ್ನು ನೋಡೋಣ. 1. ಸತ್ಯ ಸಂಪಾದನೆ. ಈ ಜ್ಞಾನವಿದ್ಯೆಯಲ್ಲಿಯೇ ಅತಿ ಶ್ರೇಷ್ಠ ಸಂಪಾದನೆಯಿದೆ ಎಂದು ತಿಳಿದುಕೊಂಡು ಭವಿಷ್ಯದ ಹೊಸ ಪ್ರಪಂಚಕ್ಕಾಗಿ ಏಕಾಗ್ರತೆಯಿಂದ ಓದಿ ಮತ್ತು ಸತ್ಯ ಸಂಪಾದನೆ ಮಾಡುವತ್ತ ಇಡೀ ದಿನ ಗಮನಹರಿಸಿ. 2. ಪ್ರಾಮಾಣಿಕತೆಯ ಧಾರಣೆ. ಬಾಬಾರವರ ಮುಂದೆ ಯಾವುದೇ ತಪ್ಪು ಅಥವಾ ಬಲಹೀನತೆಗಳನ್ನು ಎಂದಿಗೂ ಮುಚ್ಚಿಡಬೇಡಿ.
ತಮಗೆ ತಾವೇ ಮೋಸ ಮಾಡಿಕೊಳ್ಳದೆ ಸಂಪೂರ್ಣ ಪ್ರಾಮಾಣಿಕರಾಗಿರಿ. 3. ಪ್ರಜೆಗಳನ್ನು ತಯಾರಿಸುವ ಸೇವೆ. ಯಾರು ಎಷ್ಟು ಇತರರನ್ನು ತಮ್ಮ ಸಮಾನರನ್ನಾಗಿ ಮಾಡುವರೋ ಅಷ್ಟು ಲಾಭವಿದೆ ಎಂಬುದನ್ನು ಸ್ಮೃತಿಯಲ್ಲಿಟ್ಟುಕೊಂಡು ಜ್ಞಾನವನ್ನು ಇತರರಿಗೆ ತಿಳಿಸುವ ಅವಿನಾಶಿ ಸೇವೆಯನ್ನು ಮಾಡಿ. 4. ಹಳೆಯ ಪ್ರಪಂಚದಿಂದ ನಿರ್ಲಿಪ್ತ. ಹಳೆಯ ಮನೆಯಲ್ಲಿ ಕುಳಿತು ಹೊಸ ಮನೆಗಾಗಿ ತಯಾರಾಗುವಂತೆ ಈ ಹಳೆಯ ದೇಹ ಮತ್ತು ಪ್ರಪಂಚದಿಂದ ಮಮಕಾರವನ್ನು ಸಂಪೂರ್ಣವಾಗಿ ತೆಗೆದು ಹೊಸ ಪ್ರಪಂಚದೊಂದಿಗೆ ಬುದ್ಧಿಯ ಯೋಗವನ್ನು ಜೋಡಿಸಿ. 5. ಯಥಾರ್ಥ ಜ್ಞಾನದ ಅನುಭವ. ಕೇವಲ ಸಾಕ್ಷಾತ್ಕಾರದಿಂದ ತಬ್ಬಿಬ್ಬಾಗದೆ ಶಿವತಂದೆಯು ಕೇವಲ ಅತಿ ಸೂಕ್ಷ್ಮ ಬಿಂದು ಸ್ವರೂಪರಾಗಿದ್ದಾರೆ ಎಂಬ ಯಥಾರ್ಥ ಜ್ಞಾನವನ್ನು ಅರ್ಥಮಾಡಿಕೊಂಡು ನೆನಪಿನ ಯಾತ್ರೆಯಲ್ಲಿ ಸ್ಥಿತರಾಗಿ. 6. ಅಮೃತವೇಳೆಯ ಮಹತ್ವ. ಅಮೃತವೇಳೆಯ ವಿಶೇಷ ಸಮಯವನ್ನು ಗುರುತಿಸಿ ಆ ಸಮಯದಲ್ಲಿ ದೊರೆಯುವ ಶಾಂತಿಯನ್ನು ಅನುಭವ ಮಾಡಿ. ಶ್ರೀಮತದಂತೆ ನಡೆದು ನಿಮ್ಮ ಸ್ಮೃತಿಯನ್ನು ಸಮರ್ಥ ಹಾಗೂ ಸ್ಮೃತಿ ಸ್ವರೂಪರನ್ನಾಗಿ ಮಾಡಿಕೊಳ್ಳಿ. ಯಾರೊಬ್ಬರ ತಪ್ಪನ್ನು ಸಂಕಲ್ಪದಲ್ಲಿಯೂ ಸ್ವೀಕರಿಸದೆ ಶುಭಕಾಮನೆಯಿಂದ ಏಕಮತದ ಸಂಘಟನೆಯನ್ನು ಬೆಳೆಸಿ. ಎಲ್ಲ ವಿಚಾರಗಳನ್ನು ನಮ್ಮ ದೈನಂದಿನ ಜೀವನಕ್ಕೆ ಅನ್ವಯಿಸಲು ಒಂದು ಸಣ್ಣ ಕಥೆಯ ಮೂಲಕ ಅರ್ಥಮಾಡಿಕೊಳ್ಳೋದು ಬಹಳ ಸೂಕ್ತ ಅಲ್ವಾ? ಹೌದು. ಒಂದೂರಿನಲ್ಲಿ ಒಬ್ಬ ಅತ್ಯಂತ ನಿಪುಣನಾದ ಶಿಲ್ಪಿ ಇದ್ದ. ಆತ ತನ್ನ ಯಜಮಾನನಿಗೆ ದಶಕಗಳ ಕಾಲ ಅದ್ಭುತವಾದ ಮನೆಗಳನ್ನು ಕಟ್ಟಿಕೊಟ್ಟಿದ್ದ. ಆತ ವಯಸ್ಸಾಗಿ ನಿವೃತ್ತಿಯಾಗುವ ಸಮಯ ಬಂದಾಗ ಯಜಮಾನನು ಬಂದು ನನಗಾಗಿ ಕೊನೆಯದಾಗಿ ಒಂದು ಭವ್ಯವಾದ ಮನೆಯನ್ನು ಕಟ್ಟು ಅಂತ ಕೇಳ್ಕೊಂಡ. ಆದ್ರೆ ಆ ಶಿಲ್ಪಿಗೆ ಆಸಕ್ತಿ ಇರ್ಲಿಲ್ಲ ಅಂತ ಕಾಣುತ್ತೆ. ಹೌದು. ಆತನಿಗೆ ಆದಷ್ಟು ಬೇಗ ಕೆಲಸ ಮುಗಿಸಿ ವಿಶ್ರಾಂತಿ ಪಡೆಯುವ ಆತುರವಿತ್ತು. ಹಾಗಾಗಿ ಕಳಪೆ ವಸ್ತುಗಳನ್ನು ಬಳಸಿ ಯಾವುದೇ ಶ್ರದ್ಧೆಯಿಲ್ಲದೆ ಹೇಗೋ ಒಂದು ಮನೆಯನ್ನು ಕಟ್ಟಿದ. ಅಯ್ಯೋ, ಕೊನೆಗೇನಾಯ್ತು? ಕೆಲಸ ಮುಗಿದ ಮೇಲೆ ಯಜಮಾನನು ಬಂದು ಆ ಮನೆಯ ಕೀಲಿಯನ್ನೇ ಶಿಲ್ಪಿಯ ಕೈಗಿತ್ತು, ಇದು ಇಷ್ಟು ವರ್ಷ ನೀನು ಮಾಡಿದ ಪ್ರಾಮಾಣಿಕ ಸೇವೆಗೆ ನನ್ನ ಉಡುಗೊರೆ. ಇನ್ಮುಂದೆ ನೀನು ಈ ಮನೆಯಲ್ಲಿಯೇ ವಾಸಿಸು ಅಂತ ಹೇಳಿಬಿಟ್ಟ. ಓಹ್, ಎಂಥ ಆಘಾತ! ತಾನೇ ವಾಸಿಸುವ ಮನೆ ಅಂತ ಗೊತ್ತಿದ್ರೆ ಅವನು ಎಷ್ಟು ಶ್ರದ್ಧೆಯಿಂದ ಅದನ್ನು ಕಟ್ಟುತ್ತಿದ್ದ. ನಿಜ. ಆ ಶಿಲ್ಪಿಯ ಕಥೆ ಪ್ರತಿಯೊಬ್ಬರಿಗೂ ಅನ್ವಯಿಸುತ್ತದೆ. ನಾವು ನಮ್ಮ ದಿನನಿತ್ಯದ ಕರ್ಮಗಳಿಂದ, ಯೋಚನೆಗಳಿಂದ ಭವಿಷ್ಯದ ಆ ಹೊಸ ಮನೆಯನ್ನು ಕಟ್ಟುತ್ತಿದ್ದೇವೆ. ಇದು ನಮಗಲ್ಲ ಅಂತ ನಿರ್ಲಕ್ಷ್ಯ ಮಾಡಿದ್ರೆ ಭವಿಷ್ಯದಲ್ಲಿ ನಾವೇ ಆ ಕಳಪೆ ಮನೆಯಲ್ಲಿ ವಾಸಿಸಬೇಕಾಗ್ತದೆ. ಎಂತಹ ಅದ್ಭುತವಾದ ಮಾರ್ಮಿಕ ಎಚ್ಚರಿಕೆ ಇದು! ನಾವು ಮಾಡುವ ಪ್ರತಿಯೊಂದು ಕೆಲಸವೂ, ಪ್ರತಿಯೊಂದು ಯೋಚನೆಯೂ ನಮ್ಮದೇ ಭವಿಷ್ಯದ ಸಂಪಾದನೆ. ಇಂದಿನ ಮಂಥನ ನಿಜಕ್ಕೂ ನಮಗೆ ಬಹಳ ಸ್ಪಷ್ಟತೆ ನೀಡಿದೆ. ಲೌಕಿಕ ಶಿಕ್ಷಣದ ಮಿತಿಯಿಂದ ಹಿಡಿದು ಅವ್ಯಕ್ತ ಭಾಷೆಯ ಸೂಕ್ಷ್ಮತೆಯವರೆಗೆ ಎಲ್ಲವನ್ನೂ ಅರಿತುಕೊಂಡೆವು. ಖಂಡಿತ. ಹೊರಗಿನ ಗದ್ದಲದಲ್ಲಿ ನಮ್ಮ ನಿಜವಾದ ಗುರಿಯನ್ನು ಮರೆಯಬಾರದು. ಹೌದು. ಈ ವಿಚಾರಗಳು ಎಲ್ಲರ ಸ್ವಂತ ಅನ್ವೇಷಣೆ ಮತ್ತು ಆತ್ಮಾವಲೋಕನಕ್ಕೆ ದಾರಿಯಾಗ್ಲಿ ಅಂತ ಆಶಿಸ್ತಾ ಇಂದಿನ ಮಂಥನವನ್ನು ಮುಕ್ತಾಯಗೊಳಿಸುತ್ತಿದ್ದೇವೆ. ಓಂ ಶಾಂತಿ. ಇಂದಿನ ಮಂಥನ ನಿಮ್ಗೆಲ್ಲರಿಗೂ ಇಷ್ಟವಾಗಿದೆ ಎಂದು ಭಾವಿಸುತ್ತೇವೆ. ಈ ಜ್ಞಾನದ ವಿಚಾರಗಳನ್ನು ನಿಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಳಿ ಮತ್ತು ಸದಾ ಖುಷಿಯಾಗಿರಿ. ಬಾಬಾರವರ ನೆನಪಿನಲ್ಲಿರಿ. ಓಂ ಶಾಂತಿ. ನನ್ನ ಶರೀರವನ್ನು ಸಂಪೂರ್ಣವಾಗಿ ಸಡಿಲವಾಗಿ ಬಿಡುತ್ತಿದ್ದೇನೆ. ಹೊರಗಿನ ಎಲ್ಲಾ ಶಬ್ದಗಳಿಂದ, ಆಕರ್ಷಣೆಗಳಿಂದ ನನ್ನ ಗಮನವನ್ನು ದೂರ ಮಾಡುತ್ತಿದ್ದೇನೆ. ಈಗ ನಾನು ನನ್ನ ನಿಜ ಸ್ವರೂಪದ ಕಡೆಗೆ ಗಮನವನ್ನು ಕೊಟ್ಟು ಆಂತರಿಕ ಪ್ರಯಾಣ ಶುರು ಮಾಡುತ್ತಿದ್ದೇನೆ. ನಾನು ಯಾರು? ನಾನು ಈ ಮಣ್ಣಿನ ದೇಹವಲ್ಲ. ಈ ದೇಹವು ಕೇವಲ ಒಂದು ಹಳೆಯ ಮನೆ. ನಾನು ಈ ದೇಹಕ್ಕೆ ಚೈತನ್ಯ ನೀಡುವ ಶಕ್ತಿ. ನಾನೊಂದು ದಿವ್ಯ ಆತ್ಮ. ನನ್ನ ಸಂಪೂರ್ಣ ಗಮನವನ್ನು ಭ್ರುಕುಟಿಯ ಮಧ್ಯದಲ್ಲಿ ಕೇಂದ್ರೀಕರಿಸುತ್ತಿದ್ದೇನೆ. ಇಲ್ಲಿ ನಾನು ಒಂದು ಹೊಳೆಯುವ ನಕ್ಷತ್ರದಂತೆ ಮಿನುಗುತ್ತಿದ್ದೇನೆ. ನಾನೊಂದು ಅತಿ ಸೂಕ್ಷ್ಮ ಜ್ಯೋತಿರ್ಬಿಂದು ಸ್ವರೂಪನಾಗಿದ್ದೇನೆ. ನಾನು ಈ ಹಳೆಯ ಪ್ರಪಂಚದಲ್ಲಿ ಕೇವಲ ಅತಿಥಿ, ಒಬ್ಬ ಯಾತ್ರಿಕ. ಈ ಪ್ರಪಂಚವು ಈಗ ಪರಿವರ್ತನೆಯಾಗುತ್ತಿದೆ. ಈ ಹಳೆಯ ಪ್ರಪಂಚದಿಂದ, ಹಳೆಯ ದೇಹದಿಂದ ನನ್ನ ಮಮಕಾರವನ್ನು ಸಂಪೂರ್ಣವಾಗಿ ತೆಗೆಯುತ್ತಿದ್ದೇನೆ. ನಾನೊಬ್ಬ ಟ್ರಸ್ಟಿ. ನನ್ನ ಬುದ್ಧಿಯು ಈಗ ಹೊಸ ಪ್ರಪಂಚದ ಕಡೆಗೆ, ನನ್ನ ನಿಜವಾದ ಸತ್ಯಯುಗದ ಹೊಸ ಮನೆಯ ಕಡೆಗೆ ಹೋಗುತ್ತಿದೆ. ಈ ಹಳೆಯ ಮನೆಯಲ್ಲಿ ಕುಳಿತು ಈಗ ನಾನು ನಿಧಾನವಾಗಿ ನನ್ನ ಸಂಕಲ್ಪಗಳ ಮೂಲಕ ಈ ಆಕಾಶ, ಸೂರ್ಯ
ಚಂದ್ರ ತಾರೆಗಳನ್ನು ದಾಟಿ ಶಬ್ದಾತೀತವಾದ ಶಾಂತಿಧಾಮಕ್ಕೆ ಪರಮಧಾಮಕ್ಕೆ ತಲುಪುತ್ತಿದ್ದೇನೆ. ಅಲ್ಲಿ ನನ್ನೆದುರು ನನ್ನ ಪರಮಪಿತ ಜ್ಞಾನಸಾಗರ ಶಿವಬಾಬಾರವರಿದ್ದಾರೆ. ಬಾಬಾರವರನ್ನು ನೋಡುತ್ತಾ ನಾನು ಆನಂದದ ಅನುಭವ ಮಾಡುತ್ತಿದ್ದೇನೆ. ಅವರು ನನ್ನಂತೆಯೇ ಅತಿ ಸೂಕ್ಷ್ಮ ಜ್ಯೋತಿರ್ಬಿಂದು ಸ್ವರೂಪರಾಗಿದ್ದಾರೆ. ದಿವ್ಯ ಬೆಳಕಿನ ಸಾಗರನಾದ ಬಾಬಾ, ಶಾಂತಿ ಮತ್ತು ಪ್ರೇಮದ ಸಾಗರ, ಆ ದಿವ್ಯ ಪರಂಜ್ಯೋತಿ ಸ್ವರೂಪ ತಂದೆಯಿಂದ ಸರ್ವಶಕ್ತಿಗಳ ಪವಿತ್ರತೆಯ ಕಿರಣಗಳು ನನ್ನ ಮೇಲೆ ನಿರಂತರವಾಗಿ ಬೀಳುತ್ತಿವೆ. ನಾನು ಆತ್ಮ ಆ ಪ್ರೇಮದ ಕಿರಣಗಳಲ್ಲಿ ಸ್ನಾನ ಮಾಡುತ್ತಿದ್ದೇನೆ, ಸಂಪೂರ್ಣ ಪಾವನವಾಗುತ್ತಿದ್ದೇನೆ. ಬಾಬಾ ನನ್ನ ನಿಜವಾದ ಮಾರ್ಗದರ್ಶಕರಾಗಿದ್ದಾರೆ. ಅವರು ನನ್ನನ್ನು ದುಃಖದ ಪ್ರಪಂಚದಿಂದ ಮುಕ್ತಗೊಳಿಸಿ ತಮ್ಮ ಜೊತೆಯಲ್ಲಿ ಶಾಂತಿಧಾಮಕ್ಕೆ ಕರೆದುಕೊಂಡು ಹೋಗಲು ಬಂದಿದ್ದಾರೆ. ತಂದೆಯ ಛತ್ರಛಾಯೆಯಲ್ಲಿ ನಾನು ಸಂಪೂರ್ಣ ಸುರಕ್ಷಿತನಾಗಿದ್ದೇನೆ. ಬಾಬಾರವರ ಈ ಪ್ರೀತಿಯ ಸನ್ನಿಧಿಯಲ್ಲಿ ಕುಳಿತು ನಾನು ನನ್ನ ಭವಿಷ್ಯದ 21 ಜನ್ಮಗಳ ಆಸ್ತಿಯನ್ನು, ನನ್ನ ಶ್ರೇಷ್ಠ ರಾಜ್ಯಭಾಗ್ಯದ ವಿದ್ಯಾರ್ಥಿ ವೇತನವನ್ನು ಪಡೆದುಕೊಳ್ಳುತ್ತಿದ್ದೇನೆ. ಇದುವೇ ನನ್ನ ಅತಿ ಶ್ರೇಷ್ಠ ಸತ್ಯ ಸಂಪಾದನೆ. ಈ ಅಮೃತ ವೇಳೆಯ ಅದ್ಭುತ ಮೌನದಲ್ಲಿ ನನ್ನ ಪ್ರತಿಯೊಂದು ಸ್ಮೃತಿಯೂ ಸಮರ್ಥವಾಗುತ್ತಿದೆ. ನಾನು ಸ್ಮೃತಿ ಸ್ವರೂಪ ಆತ್ಮ, ನಾನು ಮಾಯಾಜೀತ, ಸದಾ ವಿಜಯೀ ರತ್ನ. ಈಗ ನಾನು ದಿವ್ಯ ಶಕ್ತಿಗಳಿಂದ ಸಂಪನ್ನನಾಗಿ ಮತ್ತೆ ಪರಮಧಾಮದಿಂದ ಕೆಳಗಿಳಿದು ಈ ದೇಹವೆಂಬ ರಥದಲ್ಲಿ ಪ್ರವೇಶಿಸುತ್ತಿದ್ದೇನೆ. ನಾನು ಕೇವಲ ನಿಮಿತ್ತನಾಗಿದ್ದೇನೆ. ಬಾಬಾರವರ ದಿವ್ಯ ನೆನಪಿನ ಶಕ್ತಿಯೊಂದಿಗೆ ಶ್ರೇಷ್ಠ ಸ್ಥಿತಿಯಲ್ಲಿ ಇಂದಿನ ಕರ್ಮಕ್ಷೇತ್ರಕ್ಕೆ ಮರಳುತ್ತಿದ್ದೇನೆ. ಓಂ ಶಾಂತಿ, ಓಂ ಶಾಂತಿ, ಓಂ ಶಾಂತಿ. ಅಣ್ಣಂದಿರೇ, ಅಕ್ಕಂದಿರೇ, ಈ ಮುರಳಿಯನ್ನು ಇಡೀ ದಿನದಲ್ಲಿ ಅನೇಕ ಬಾರಿ ರಿವೈಸ್ ಮಾಡೋಣ. ಬಾಬಾರವರು ಕೊಟ್ಟಿರುವ ಶ್ರೇಷ್ಠ ಸ್ವಮಾನದಲ್ಲಿ ಸ್ಥಿತರಾಗೋಣ. ಬಾಬಾ ಕಲಿಸಿದ ಡ್ರಿಲ್ ಮಾಡೋಣ ಮತ್ತು ಯಾವಾಗಲೂ ಫೈನಲ್ ಪೇಪರ್ ಪಾಸ್ ಮಾಡಲು ಎವರ್ ರೆಡಿಯಾಗಿರೋಣ. ನಿಮ್ಮ ಜೀವನ ಅತ್ಯುತ್ತಮವಾಗಲಿ ಎಂದು ಸದಾ ಹಾರೈಸ್ತೇವೆ. ಒಳ್ಳೆಯದು. ಓಂ ಶಾಂತಿ.